ತುಮಕೂರಿನ ಶಾಸಕರು ಸಹೋದರ ಜ್ಯೋತಿ ಗಣೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಮಾಹಿತಿ ಬಂದ ತಕ್ಷಣ ಇದು ಕಡಬಾಗೇನೋ ಹೋಗ್ತಾ ಇದ್ದೆ. ನಮ್ಮ ಹೆಬ್ಬಾಕ ರವಿ ಅವ್ರ ತಾಯಿ ತೀರೋಗಿದ್ದೀನಿ, ತಂದೆಯವ್ರು ತೀರೋಗಿನ ಅಲ್ಲಿ ಹೋಗ್ತಾ ಇದ್ದೀನಿ. ಒಳ್ಳೆಯದಾಗಲಿ. 2ನೇ ಬಾರಿಗೆ ಶಾಸಕರಾಗಿದ್ದಾರೆ. ಅವ್ರ ತಂದೆಯವರು ಸನ್ಮಾನ್ಯ ಬಸವರಾಜಣ್ಣವರು ನನ್ನ ಮಾರ್ಗದರ್ಶಕರು, ಹಿರಿಯರು, ಅನುಭವಿ ರಾಜಕಾರಣಿಗಳು. ಜ್ಯೋತಿ ಅವ್ರು ಮಾಡುವ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಅದು ಕೂಡ 100 ಪಟ್ಟು ಜಾಸ್ತಿ ಆಗಿ ಜನರ ಮೆಚ್ಚುಗೆಯನ್ನು ಗಳಿಸೋದ್ರ ಜೊತೆಯಲ್ಲಿ ನಗರದ ಸಮಸ್ಯೆಗಳಿಗೆ ಸಾಕಷ್ಟು ಒತ್ತನ್ನು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಆ ಕೆಲಸವನ್ನು ಮಾಡೋದಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ, ಅವ್ರ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ. ನಾನು ತುಂಬ ಹೃದಯದಿಂದ ಅವ್ರನ್ನ ಅಭಿನಂದಿಸ್ತೀನಿ. ಸರ್, ಈಗ ಜಾತಿ ಗಣತಿ ಕೇಂದ್ರ ಸರ್ಕಾರಕ್ಕೆ ಮುಂದಾಗಿದೆ. 2026 ಆರಂಭ ಮಾಡ್ತಾರೆ. ನೋಡ್ರಿ, ಒನ್ ನೇಷನ್ ಒನ್ ಎಲೆಕ್ಷನ್, ಮಹಿಳಾ ಬಿಲ್ಲು, ಜಾತಿ ಗಣತಿ ಇದೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ. ಎಲ್ಲ ಒಂದು ಕಡೆ ಏನೋ ಒಂದು ಹೇಳೋದು, ಗಾಳಿಯಲ್ಲಿ ಗನ್ನಾಡಿಸೋದು ಪರಿಸ್ಥಿತಿ ಮಾಡ್ತಕ್ಕಂಥದ್ದು ಇನ್ಮೇಲಾದ್ರು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಇದನ್ನು ನಾನು ಸ್ವಾಗತಿಸ್ತೀವಿ. ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ಅವ್ರು ಕೈಗೊಳ್ಳುವ ಯಾವುದೇ ಒಳ್ಳೆಯ ಕೆಲಸಗಳು ರಾಷ್ಟ್ರಕ್ಕೆ ಪೂರಕವಾಗಿ ಅಭಿವೃದ್ಧಿಯ ಪರವಾಗಿ ಆಗ್ತಕ್ಕಂಥದ್ದು. ಮತ್ತು ಜಾತಿ ಗಣತಿಯನ್ನು ಮಾಡೋದ್ರಿಂದ ಒಂದು ಸಂದೇಶವು ಕೂಡ ಎಲ್ಲರೂ ಕೂಡ ತಲುಪ್ತದೆ. ಈ ದೇಶ ಜಾತ್ಯತೀತ ದೇಶ. ಈ ಜಾತ್ಯತೀತ ದೇಶದಲ್ಲಿ ಸುಮಾರು ವರ್ಷಗಳ ತದನಂತರ ಇದು ಮಾಡ್ತಾ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನು ಮಾಡ್ತಾಯಿದ್ದಾರೆ. ಅಪ್ಪ, ಒಂದು ನಿಮಿಷ, ಅವ್ರಿಗೆ ಇನ್ನೇನು ಕೆಲಸ? ಅವ್ರಿಗೆ ಕೆಲಸ ಇದ್ರಲ್ವಾ? ಅವ್ರ ಕೈಲಿ ಏನಾದ್ರು ಕಿಸ್ತಿದ್ರಾ? ಯಾಕೆ ಅವರೇ ಇದ್ರಲ್ಲ, ಯಾಕೆ ಮಾಡಬಾರ್ದಾಗಿತ್ತು? ಮೋದಿಯವ್ರು ಬಂದು 13ನೇ ಬಾರಿ ಪ್ರೈಮ್ ಮಿನಿಸ್ಟ್ರು. ಇವ್ರು ಎಷ್ಟು ಸಾರಿ ಇದ್ದರು, ಎಷ್ಟು ವರ್ಷ ಇದ್ದರು, ಅವತ್ತೇನು ಮಾಡಿದರು? ಎಲ್ಲ ಒಂದು ಕಡೆ ಸಾಮಾನ್ಯ ಜನರ ಮನಸ್ಸನ್ನು ಬದಲಾವಣೆ ಮಾಡೋದು, ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ದೇಶ ದೊಡ್ಡದು, ದೇಶದ ಅಭಿವೃದ್ಧಿ ದೊಡ್ಡದು. ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದನ್ನು ಈಗಾಗಲೇ ಮೋದಿಯವರು ಮಾಡಿ 25 ಕೋಟಿ ಕುಟುಂಬಗಳು ಈಗಾಗಲೇ ಮೇಲ್ಪಂಕ್ತಿಗೆ ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ. ಎಕಾನಮಿಯನ್ನು ಸರಿ ಮಾಡೋದ್ರಿಂದ, ದೇಶದ ಅಭಿವೃದ್ಧಿ ಮಾಡೋದ್ರಿಂದ ಏನಾಗ್ತದೆ ಅನ್ನೋದಕ್ಕೆ ಮೋದಿಯವರು ಕೂಡ ನಮಗೆ ಒಂದು ಉದಾಹರಣೆ ಆಗಿದ್ದಾರೆ. ಈ ರೀತಿಯಾಗಿ ಮಾತನಾಡತಕ್ಕಂಥದ್ದು ಬಾಲಿಶವಾದ ಹೇಳಿಕೆಗಳನ್ನು ಬಿಟ್ಟು ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ದೇಶವನ್ನು ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾರು ಮಾಡ್ತಕ್ಕಂಥದ್ದಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ. ರಾಜ್ಯದ ಸ್ವಾಗತ ಮಾಡ್ತೀರಾ ಸರ್? ಜಾತಿ ಗಣತಿ ದಿನ ಈಗ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಪ್ಪ, ಅದು ಬಿಡೋದು ಆಗೋಯ್ತು, ಸತ್ತೇ ಹೋಯ್ತದೆ. ಅದೆಲ್ಲಿ ಉಳಿತದೆ? ಅದು ಮಾಡಿ ಹೊಟ್ಟೋಯ್ತದು. ಅದನ್ನು ಯಾರು ಕೇಳ್ತಾರೆ? ಜಾತಿ ಗಣತಿ ಮಾಡ್ತಕ್ಕಂಥ ಪವರ್ ಇರೋದು ಭಾರತ ಸರ್ಕಾರಕ್ಕೆ, ಯಾವುದೇ ಭಾರತ ಸರ್ಕಾರ ಇದ್ದಾಗ. ಆದ್ದರಿಂದ ಅದು ತಾನಾಗಿ ನಿಷ್ಕ್ರಿಯವಾಗ್ತದೆ. ಈಗಾಗಲೇ ಏನು ಭಾರತ ಸರ್ಕಾರ ತೀರ್ಮಾನ ಮಾಡಿದೆ ಅದು ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳಾಗಬೇಕು. ಈ ದೇಶದಲ್ಲಿ ಎಲ್ಲ ವರ್ಗದ ಜನ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅನ್ನೋದು ಮಾಹಿತಿ ಸಿಗಬೇಕಾಗಿರೋದು ಧರ್ಮ. ಆ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ. ಮೋದಿ ಅವರು ಪೋಸ್ಟ್ ಮಾಡಿದ್ದಾರೆ ಸರ್, ಗಾಯಪ್ಪ ಅಂತ ಕಾಂಗ್ರೆಸ್ ಒಂದು ಪೋಸ್ಟ್ ಹಾಕಿದ್ದಾರೆ. ನೋಡಪ್ಪ, ಸಂಸ್ಕಾರ ಇಲ್ಲದೆ ಹೋದವ್ರಿಗೆ, ಸಂಸ್ಕೃತಿ ಇಲ್ಲದೆ ಹೋದವ್ರಿಗೆ, ದೇಶದ ಅರಿವು ಇಲ್ಲದೆ ಹೋಗಿರ್ತಕ್ಕಂಥವ್ರಿಗೆ ಇಂಥ ಹುಚ್ಚರು ಕಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ಇವರನ್ನು ಆ ಹುಚ್ಚಾಸ್ಪತ್ರೆಯಲ್ಲಿ ಇರೋರಾದ್ರೂ ಮೇಲೂ ಅವ್ರಿಗಿನ್ನ ಕೀಳಾಗಿ ದೇಶದ ಒಬ್ಬ ಮಹಾನ್ ನಾಯಕನನ್ನು, ದೇಶದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥವನ್ನ, ದೇಶವನ್ನು 10 ವರ್ಷದಲ್ಲಿ 50 ವರ್ಷ ಮುಂದೆ ಕೊಂಡೋಗಿರ್ತಕ್ಕಂಥವ್ರ ಬಗ್ಗೆ ಇವ್ರಿಗಿರ್ತಕ್ಕಂಥ ಕೀಳಿರಿಮೆ ಇದೆಯಲ್ಲ, ಈ ಕೀಳಿರಿಮೆ ಹೋಗೋ ತನಕ ಇವ್ರು ಉದ್ಧಾರ ಆಗೋಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.